ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈಗ ನೀವು ರಿವ್ಯಾಲ್ಯೂಷನ್ ಹಾಕಬೇಕಂದ್ರೆ ಸ್ಕ್ಯಾನ್ ಕಾಪಿ ಪಡೆಯಬೇಕು. ನಾವು ಸ್ಕ್ಯಾನ್ ಕಾಪಿ ತರಿಸ್ಬೇಕು. ಫಸ್ಟ್ ಸ್ಕ್ಯಾನ್ ಕಾಪಿಗೆ ಹೇಗೆ ನಾವು ಅದನ್ನು ನಾವು ಪ್ರೊಸೆಸ್ ಮಾಡಬೇಕಂದ್ರೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಸ್ಕ್ಯಾನ್ ಕಾಪಿ ಸಲುವಾಗಿ ನೀವು ಫಸ್ಟ್ ಇಲ್ಲಿ ಗೂಗಲ್ ಅಂದರೆ ಇಲ್ಲಿ ನಾವು ಏನು ಹಾಕಬೇಕಂದ್ರೆ ನೀವು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಸೈನ್ಮೆಂಟ್ ಬೋರ್ಡ್ ಅಂತ ಇದು ಹಾಕ್ರಿ. ಇದು ಹಾಕಿದ ತಕ್ಷಣ ನಿಮಗೆ ಓಕೆ ಮಾಡಿರಿ. ಇಲ್ಲಿ ಏನು ಬರ್ತದೆ, ಕರ್ನಾಟಕ ಸರ್ಕಾರ ಫಸ್ಟ್ ಪೇಜ್ ಕರ್ನಾಟಕ ಸರ್ಕಾರ, ಇದನ್ನು ನೀವು ಕ್ಲಿಕ್ ಮಾಡಿರಿ. ಕರ್ನಾಟಕ ಸರ್ಕಾರ ಅಂದು ಸ್ಕ್ಯಾನ್ ಕಾಪಿ ಸಲುವಾಗ ಕರ್ನಾಟಕ ಸರ್ಕಾರ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇದು ಬರ್ತದೆ. ಇಲ್ಲಿ 3 ಡಾಟ್ ಅಂತ ಇದೆ ರೈಟ್ ಸೈಡಿಗೆ. ಇಲ್ಲಿ 3 ಡಾಟ್ ಇಲ್ಲಿ ನೋಡ್ರಿ. ಇಲ್ಲಿ 3 ಡಾಟ್ ಈ 3 ಡಾಟನ್ನು ಕ್ಲಿಕ್ ಮಾಡಿರಿ. ನೀವು 3 ಡಾಟ್ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ಕೆಳಗೆ ಬರಬೇಕು. ನಾವು ಇಲ್ಲಿ ಲೈನ್ ನೋಡ್ರಿ, 1 ಲೈನ್ 2 ಲೈನ್, ಇದು ಎರಡನೇ ಲೈನ್, ಇದು ಎರಡನೇ ಲೈನ್, ಇದು ಎರಡನೇ ಲೈನ್ ಕ್ಲಿಕ್ ಮಾಡಬೇಕು. ನಾವು ಎರಡನೇ ಲೈನ್ ಕ್ಲಿಕ್ ಮಾಡಿದ ತಕ್ಷಣ ಇದು ಪ್ರೋಸೆಸ್ ಓಪನ್ ಆಗುತ್ತದೆ. ಇಲ್ಲಿ ನೋಡಬೇಕು ನಾವು ನಮಗೇನು ಬೇಕಾಗಿದೆ ಅಂದ್ರೆ ಸ್ಕ್ಯಾನ್ ಕಾಪಿ ಬೇಕಾಗಿದೆ. ನಮ್ಮ ಸ್ಕ್ಯಾನ್ ಕಾಪಿ ಬೇಕಾಗಿದೆ. ಎಲ್ಲಿದೆ ಸ್ಕ್ಯಾನ್ ಕಾಪಿ? ಇಲ್ಲಿ ಬರ್ರಿ ಅಪ್ಲೈ ಫಾರ್ ದ ಸ್ಕ್ಯಾನ್ ಕಾಪಿ. ಹಾಂ, ಇಲ್ಲಿ ಬಂತು ಸ್ಕ್ಯಾನ್ ಕಾಪಿ ಬಂತ. ಇಲ್ಲಿ ನೋಡ್ರಿ ಅಪ್ಲೈ ಫಾರ್ ದ ಸ್ಕ್ಯಾನ್ ಕಾಪಿ ಅಪ್ಲೈ ಮಾಡಬೇಕಲ್ಲ. ಇದಕ್ಕೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ತೇವೆ. ಇದು ಕ್ಲಿಕ್ ಮಾಡಿದ ತಕ್ಷಣ ಇದು ಬರ್ತದೆ. ಇಲ್ಲಿ ನೋಡ್ರಿ, ಇಲ್ಲಿ ಬಂತು ಅಂದರೆ ನಿಮಗೆ ಇಲ್ಲಿ ನೋಡಬಹುದು. ನೀವು ಏನಿದೆ ಕೊನೆಯ ದಿನಾಂಕ, ಫಸ್ಟ್ ದಿನಾಂಕ ಅಂದರೆ ಇದು ಅಪ್ಲಿಕೇಶನ್ ಫಾರ್ ದ ಫೋಟೋ ಕಾಪಿದು ಏನಿದೆ 10ನೇ ತಾರೀಕಿನಿಂದ 15ನೇ ತಾರೀಕು ತಗ್ಗಿದೆ. ಪೇಮೆಂಟ್ ಇಲ್ಲಿ ಬರ್ತದೆ, ಅದು ನಾನು ಹೇಳ್ತೀನಿ ಪೇಮೆಂಟ್ ಎಷ್ಟಂದ್ರೆ. ಉತ್ತರ ಪತ್ರಿಕೆ ಡೌನ್ಲೋಡ್ ಮಾಡೋದು 12ರಿಂದ 17 ತಾರೀಕು ಮತ್ತು ದ್ವಿತೀಯ ಪಿ ಯು ಸಿ ಪರೀಕ್ಷೆ ಅದು ರಿಸಲ್ಟ್ ಈ ಟೈಪ್ ಇದೆ. ಇದನ್ನು ಸ್ವಲ್ಪ ನೀವು ಓದ್ರಿ ನಿಮ್ಮ ಪ್ರಕಾರ. ಈಗ ನೆಕ್ಸ್ಟ್ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಲ್ಲ ನಾವು. ಇದನ್ನು ಕ್ಲಿಕ್ ಮಾಡಿರಿ. ನೀವು ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇದು ಓಪನ್ ಆಗ್ತದೆ. ಇಲ್ಲಿ ನೋಡ್ರಿ, ಈಗಿನಾಗಿನ ಉತ್ತರ ಪತ್ರಿಕೆ ಛಾಯಾಪ್ರತಿಗಾಗಿ ಅರ್ಜಿ, ಇದನ್ನು ಕ್ಲಿಕ್ ಮಾಡಿರಿ. ನೀವು ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ರಿ, ಇದು ಬಂತು. ಇಲ್ಲಿ ನಿಮ್ಮ ಫುಲ್ ಓಪನ್ ಪ್ರೋಸೆಸ್ ಬಂತು. ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಒಂದು ರಿಜಿಸ್ಟ್ರೇಷನ್, ನಿಮ್ದು ಏನದ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು ಮತ್ತು ಈ ಪ್ರೋಸೆಸ್ ಗೊತ್ತಾಗಿದೆ. ಈಗ ಸ್ವಲ್ಪ ನಾವೊಂದು ತಿಳಿಸ್ಕೊಡ್ತೀನಿ. ಒಂದು ರಿಜಿಸ್ಟ್ರೇಷನ್ ನಂಬರ್ ನೋಡ್ತೀನಿ. ಒಂದು ಯಾರಾದರೂ ರಿಜಿಸ್ಟ್ರೇಷನ್ ನಂಬರ್ ಒಂದು ಇಲ್ಲಿ ಹಾಕ್ತೀವಿ. ರಿಜಿಸ್ಟ್ರೇಷನ್ ನಂಬರ್ ಹಾಕ್ರಿ. ರಿಜಿಸ್ಟ್ರೇಷನ್ ನಂಬರ್ ನಾನು ಒಂದು ಹಾಕ್ತೀನಿ. ರಿಜಿಸ್ಟ್ರೇಷನ್ ಯಾರಾದರೂ ಒಂದು 2026 ಹಾಕಿದ ತಕ್ಷಣ ನೀವು ಇದಕ್ಕೇನ ಸಬ್ಮಿಷನ್ ಮಾಡಬೇಕು. ಇಲ್ಲಿ ಕೆಳಗೆ ಬರ್ರಿ. ಇಲ್ಲಿ ಸಬ್ಮಿಷನ್ ಮಾಡಿರಿ. ಓಕೆ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಫುಲ್ ಡೀಟೇಲ್ ಬರ್ತದೆ. ಇಲ್ಲಿ ನಿಮ್ಮ ಆಯಿತು, ನಿಮ್ಮ ಡೀಟೇಲ್ ಬರ್ತದೆ. ಇಲ್ಲಿ ಡೀಟೇಲ್ ಬಂತು. ಈಗ ಸಬ್ಮಿಷನ್ ಆಯಿತು, ಡೀಟೇಲ್. ಈಗ ನೀವು ಯಾವ ಪೇಪರಿಗೆ ರಿವ್ಯಾಲ್ಯೂಷನ್ ಹಾಕಬೇಕು ನಿಮ್ಮ ಪ್ರಕಾರ ಇಲ್ಲಿ ಫುಲ್ ಡೀಟೇಲ್ ಬಂತು ಪೇಪರ್ದು. ಇಲ್ಲಿ ನೋಡಿರಿ, ವಿಷಯ ಆಯ್ಕೆ ಸೆಲೆಕ್ಷನ್ ಮಾಡಿರಿ. ಸೆಲೆಕ್ಷನ್ ಅಂದರೆ ಇಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್, ಇದು ಒಂದು ಸಬ್ಜೆಕ್ಟ್, ಇದು ಎಸ್ ಅಂತ ಹಾಕ್ರಿ. ಎಸ್ ಹಾಕಿದ ತಕ್ಷಣ ನಿಮ್ಮದು ಪ್ರೋಸೆಸ್ 553 ರೂಪೀಸ್ ಬಂತು. ಇದೇ ಪ್ರೋಸೆಸ್ ಮಾಡಿ ನಿಮಗೆ ಯಾವ ಪೇಪರ್ ಮಾಡೋದಿದೆ ಅದನ್ನೆಲ್ಲ ಕನ್ಫರ್ಮ್ ಆಗಿ ಇಲ್ಲಿ ಇರುವಂಥ ಎಲ್ಲ ಡೀಟೇಲ್ಗಳನ್ನು ಫುಲ್ಫಿಲ್ ಮಾಡಿ ಲಾಸ್ಟಿಗೆಲ್ಲ ಸಬ್ಮಿಟ್ ಅಂತ ಮಾಡಿರಿ. ನಿಮ್ಮ ಫುಲ್ ಪ್ರೋಸೆಸ್ ಡನ್ ಆಗ್ತದೆ. ಇದೇ ಏನು ಭಾರಿ ಏನು ದೊಡ್ಡ ಕಾಂಪ್ಲಿಕೇಟ್ ಇಲ್ಲ. ಇದು ನೋಡಿರಿ, ಇದು ನೀವು ಪ್ರತಿಯೊಂದು ಸಬ್ಜೆಕ್ಟ್ ಹಾಕಿದ್ರೆ ಇಲ್ಲಿ ಬರ್ತದೆ. ಇಲ್ಲ, ಈಸಿ ಇದೆ, ಕಾಂಪ್ಲಿಕೇಟ್ ಇಲ್ಲ. ಇದನ್ನು ಪ್ರೋಸೆಸ್ ಫಾಲೋ ಮಾಡಿದ್ರೆ ಸ್ಕ್ಯಾನ್ ಕಾಪಿ ಬರ್ತದೆ. ಅದನ್ನು ಡೌನ್ಲೋಡ್ ಮಾಡಿಕೊಡ್ರಿ. ಅದನ್ನು ನೋಡಿ ನೆಕ್ಸ್ಟ್ ರಿವ್ಯಾಲ್ಯೂಷನ್ ಟೋಟಲಿ ನಾವು ಹೋಗ್ಬೋದು. ಎಲ್ಲರಿಗೆ ಇದು ಅನುಕೂಲತೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನು ಇಲ್ಲೇ ಮುಕ್ತಾಯ ಮಾಡ್ತೀನಿ. ನೆಕ್ಸ್ಟ್ ಅಪ್ಡೇಟ್ಗಾಗಿ ಮತ್ತು ನಿಮಗೇನಾದರೂ ಬಂದರೆ ನಾನು ತಿಳಿಸ್ಕೊಡ್ತೀನಿ. ಓಕೆ.